ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡಿನ ಕಡೆ ಅವ್ರು ಫೋನ್ ಮಾಡ್ತಿದ್ದಾರೆ. ವೇದ ಮಾತಾಡ್ರಿ, ಸ್ಪೀಕರ್ ಆನ್ ಮಾಡಿ. ಹಲೋ, ನಮಸ್ಕಾರ. ನಮಸ್ತೆ ಸರ್. ಗುಡ್ ನ್ಯೂಸ್ ಹೇಳ್ತೀರಂತ ಕಾಯ್ತಿದೀವಿ. ಅವನಿ ನಮಗೆ ತುಂಬಾ ಇಷ್ಟ ಆಗಿದ್ದಾಳೆ ರೀ. ನೀವು ಹೇಳೋ ತನಕ ಕಾಯಕ್ಕಾಗದೆ ನಾವೇ ಫೋನ್ ಮಾಡಿದ್ದು. ನಮ್ಮ ಮಗ ಈಗಾಗಲೇ 100 ಸಲ ಫೋನ್ ಮಾಡಿ ಅಂತ ಹೇಳಿದಾನೆ. ಅವನಿನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂಕಲ್. ನೀವು ಹೋದ್ಮೇಲೆ ನಮ್ಮ ಮೊಮ್ಮಗಳನ್ನ ಒಂದ್ ಮಾತು ಕೇಳಿದ್ವಿ. ಅವಳು ಏನ್ ಹೇಳ್ತಾಳೆ ಅಂದ್ರೆ, ಇನ್ನ ಓದ್ಬೇಕು ಅಂತಿದ್ದಾಳೆ, ಮದ್ವೆಗೆ ಈಗೇನು ಅರ್ಜೆಂಟ್ ಇಲ್ಲ ಅಂತ ಹೇಳ್ತಿದ್ದಾಳೆ. ಮದ್ವೆ ಆದ್ಮೇಲೂ ಓದಕ್ ಹೇಳಿ. ಹಾಗ್ ಕೂಡ ಹೇಳಿ ನೋಡಿದ್ವಿ, ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾ ಇದ್ದಾಳೆ. ಅಂತ ಸೊಸೆಗೋಸ್ಕರ ಎಷ್ಟ್ ದಿನ ಬೇಕಾದ್ರೂ ಕಾಯ್ತೀವಿ. ನಿಮ್ಮಿಂದ ಬೇಗ ಫೋನ್ ಬಂದ್ರೆ ಸಂತೋಷ ಪಡ್ತೀವಿ. ಅವಳು ಸರಿ ಅಂತ ಹೇಳ್ತಿದ್ದ ಹಾಗೆ ಫೋನ್ ಮಾಡ್ತೀವಿ. ಸರಿ ವೇದವತಿ ಅವ್ರೆ, ಇಡ್ತೀನಿ. ಒಳ್ಳೇದು. ಈ ರೀತಿ ಅವ್ರು ಹೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವೇದ, ತುಂಬಾ ಒಳ್ಳೆ ಸಂಬಂಧ. ಅವನಿ ಯಾಕೆ ಬೇಡ ಅಂತಿದ್ದಾಳೋ ಅರ್ಥ ಆಗ್ತಾ ಇಲ್ಲ. ಶ್ರೀಕರ್ ಅವ್ರು ಕಟ್ಟಿದ ತಾಳಿ ನನ್ನ ಜೀವನಕ್ಕೆ ದೊಡ್ಡ ಭರವಸೆ ಆಗುತ್ತೆ ಅನ್ಕೊಂಡೆ. ಇಷ್ಟೆಲ್ಲ ಕಷ್ಟ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಇದ್ರ ಬಗ್ಗೆ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ. ನಾನು ಹೇಳ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ಇನ್ಯಾವಾಗ ನನಗೆ ವಿಮುಕ್ತಿ? ನಂಗೆ ನೀವು ತುಂಬಾ ನೆನಪಾಗ್ತಿದ್ದೀರಾ. ನಾಳೆ ಬಂದ್ಬಿಡ್ರಿ. 2 ದಿನಕ್ಕೆ ಅವನಿನ ನೋಡದೆ ಇರೋಕ್ಕಾಗ್ತಿಲ್ಲ. ನನಗೆ ಇಷ್ಟು ಪೇಯ್ನ್ ಆಗಿದೆ ಅಂದ್ರೆ ನನ್ನನ್ನೇ ಪ್ರಾಣ ಅನ್ಕೊಂಡಿರೋ ಅವಳ ಪರಿಸ್ಥಿತಿ ಏನೋ ಪಾಪ. ಬೇಗ ಮನೆಗೆ ಹೋಗಿ ಅವನಿನ ನಾನು ಎದೆಗೆ ತಪ್ಕೋಬೇಕು. ಶ್ರೀಕರ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ರೀ. ಇನ್ನೂ ಹೊರಟಿದಾನೋ ಇಲ್ವೋ? ನೆನ್ನೆ ಕಾವ್ಯ ಮಾಡಿರೋ ಕೆಲ್ಸಕ್ಕೆ ಎಲ್ರೂ ಬೈದಿದೀವಿ ಅಪ್ಪ. ಒಳ್ಳೆ ಕೆಲಸ ಮಾಡಿದಿರಿ. ಅವಳು ಮಾಡಿರೋ ತಪ್ಪು ಅಂತ ಕಾವ್ಯಂ ಕೂಡ ಚೆನ್ನಾಗಿ ಅರ್ಥ ಆಗಿದೆ. ಒಳ್ಳೆ ಬದಲಾವಣೆ ಅಲ್ವಾ? ನನ್ನ ಕ್ಷಮಿಸಿ ಅಮ್ಮಮ್ಮ, ಕ್ಷಮಿಸಿ ತಾತ. ಆಗಿರೋದ್ರ ಬಗ್ಗೆ ಇನ್ ಬಿಟ್ಬಿಡಿ. ನೀವಾಗೋಯ್ತು ಅಂತಿದ್ದೀರಾ? ನಾವೀಗಷ್ಟೇ ನಮ್ಮನೇಲಿ ಮದ್ವೆ ಸಂಭ್ರಮ ಶುರುವಾಯ್ತು ಅನ್ಕೋತಿದೀವಿ. ಮದ್ವೆ ಸಂಭ್ರಮನ? ಹೌದು ಅತ್ತೆ. ನಮ್ಮ ಮನೇಲಿ ಮದುವೆ ಸಂಭ್ರಮ ಶುರುವಾದಾಗೆ ನಮ್ಮ ಎಲ್ರಿಗೂ ಅನ್ನಿಸ್ತು.
ಏನ್ ಮಾತಾಡ್ತಿದ್ದೀರಿ ನೀವು? ಅದೇ ಅಪ್ಪ, ಈಗ ಕಾವ್ಯ ಕೂತ್ಕೋಬೇಕಾಗಿದ್ದ ಜಾಗದಲ್ಲಿ ನೆನ್ನೆ ಅವನಿನ ಬಲವಂತವಾಗಿ ಕೂರ್ಸಿದ್ರಿ ಅಲ್ವಾ? ಬಂದಿರೋ ಸಂಬಂಧದವ್ರಿಗೆ ಅವನಿಗೆ ತುಂಬಾ ಇಷ್ಟ ಆಗಿರೋದಕ್ಕೆ ಆ ಹುಡುಗನ್ಗೆ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ನಿಮ್ಮ ದೊಡ್ಡತನ ಇನ್ನಷ್ಟು ಜಾಸ್ತಿ ಆಗುತ್ತೆ. ನಮ್ಮ ಮಗಳು ಇಲ್ಲಿಂದ ಓಡು ಹೋದ್ಲು ಅನ್ನೋ ವಿಷಯನ ನಮ್ಮಲ್ಲೇ ಮುಚ್ಚಿಟ್ಕೊಳ್ಳೋಣ. ಅವನಿ ನಮ್ಮ ಮಗಳಂತ ಹೇಳಿ ಹತ್ರ ಇದ್ದು ಮದುವೆ ಮಾಡಿಸೋಣ. ಹುಡುಗಿ ನೋಡೋ ಶಾಸ್ತ್ರ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನಡೀತಾ? ಹಾ ಆಯ್ತು ರೀ. ಹುಡುಗನಿಗೆ ಕಾವ್ಯ ಇಷ್ಟ ಆದ್ಲಾ? ಹಾ 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 ಅಂದ್ರೇನು? ಇಷ್ಟ ಆದ್ಲೋ ಇಲ್ವೋ? ಇಷ್ಟ ಆಗಿದ್ದಾಳೆ. ಅವನಿಗೊಂದು ಒಳ್ಳೆ ಜೀವನ ಕೊಟ್ಟಿರೋರಾಗ್ತೀರಾ ಅಲ್ವಾ? ಚೆನ್ನಾಗಿ ಯೋಚನೆ ಮಾಡಿ. ಒಂದು ಸಲ ಆ ಮುರಳಿಗೂ ಕೂಡ ಫೋನ್ ಮಾಡಿ ಈ ವಿಷಯನ ಹೇಳ್ಬಿಡಿ. ಇಲ್ಲ ಅಂದ್ರೆ ಗಂಡಿನ ಕಡೆಯವ್ರನ್ನ ಕರೆಸಿ ನಿನ್ನೆ ಹುಡುಗಿ ಜಾಗದಲ್ಲಿ ಕೂತ್ಕೋಬೇಕಾಗಿದ್ದು ಕಾವ್ಯ ಅವನೇ ಅಲ್ಲ ಅಂತ ಹೇಳಿ ಆ ಸಂಬಂಧನ ಸೆಟ್ ಮಾಡಿ ನಾನ್ ಮದ್ವೆ ಮಾಡ್ಕೋತೀನಿ. ಹಾಗ್ ಮಾಡಿದ್ರೆ ನಮ್ಮ ಮರ್ಯಾದೆ ನಾವೇ ಬೀದಿಗೆ ತಂದ್ಕೊಂಡಂಗಾಗುತ್ತೆ. ಜನ ನಮ್ಮ ಮುಖದ ಮೇಲೆ ಉಗಿತಾರೆ. ಹಾಗಾದ್ರೆ ಅವನಿನ ಒಪ್ಸಿ. ಒಂದು ನಿಮಿಷ ಇರಿ. ಅವನಿ ಅಲ್ಲಿಗ್ ಬಾ. ಆ ಸಂಬಂಧ ಇಷ್ಟನೋ ಇಲ್ವೋ ಅವನಿನೇ ಕೇಳಿ. ನೋಡಮ್ಮ, ಇವರೆಲ್ಲರ ಉದ್ದೇಶ ಏನಾದ್ರೂ ಆಗಿರಬಹುದು. ನನ್ನ ಮನ್ಸಿಗೆ ಅನ್ಸಿದ್ದನ್ನ ಹೇಳ್ತೀನಿ. ಬಂದಿದ್ದು ಒಳ್ಳೆ ಸಂಬಂಧ. ನೀನು ಅವ್ರಿಗೆ ತುಂಬಾ ಇಷ್ಟ ಆಗಿದ್ಯಾ. ಅವರು ಮತ್ತೆ ಫೋನ್ ಮಾಡಿದ್ರೆ ಏನೋ ಸುಳ್ಳು ಹೇಳ್ಬೇಕಾಗಿ ಬಂತು. ಆ ವಿಷಯನೆಲ್ಲ ಬಿಟ್ಬಿಡು. ನಿನಗಿಷ್ಟ ಆದ್ರೆ ನಮ್ಮ ಸ್ವಂತ ಮೊಮ್ಮಗಳು ಅನ್ಕೊಂಡು ನಿನ್ನ ಮದ್ವೆನ ಚೆನ್ನಾಗಿ ಮಾಡ್ಕೊಡ್ತೀವಿ. ಅಮ್ಮ ಅಪ್ಪ ಇಲ್ದಿರೋಳ್ ನೀನು. ನಿನ್ ಭಾರ ಇಲ್ಲ ಪಾಪ ಮುರಳಿ ಮೇಲೆ. ಆ ಭಾರನ ಆ ಜವಾಬ್ದಾರಿನ ನಾವು ಹೊರ್ತೀವಮ್ಮ. ಬಂದಿರೋ ಸಂಬಂಧನ ಯಾವುದೋ ಒಂದು ಕಾರಣ ಹೇಳಿ ತಪ್ಸಿದ್ವಿ ಅಂದ್ರೆ ಗಂಡಿನ ಕಡೆಯವರು ನಮ್ಮ ಬಗ್ಗೆ ಹೊರಗಡೆ ಕೆಟ್ಟದಾಗಿ ಪ್ರಚಾರ ಮಾಡ್ತಾರೆ. ಅತ್ತೆ ಮಾವನ್ ದೃಷ್ಟಿಲಿ ನೀನು ದೇವತೆ. ಈ ದೇವತೆ ವರ ಕೇಳ್ದೇನೆ ಕೊಡ್ತಾಳೆ ಅನ್ನೋ ನಂಬಿಕೆ ಅವ್ರಿಗಿದೆ. ಈ ವಿಷಯದಲ್ಲಿ ನೀನೇ ಅವ್ರ ಗೌರವನ ಸಂಪೂರ್ಣವಾಗಿ ಉಳಿಸ್ಬೇಕು. ನಾವಂತೂ ನಿನಗೆ ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ಯೋಚನೆ ಮಾಡಿ ಹೇಳ್ತಿದೀವಮ್ಮ. ಇನ್ನು ನಿರ್ಧರಿಸ್ಬೇಕಾಗಿರೋದು ನೀನು.
ನಾನು ಯಾವ ಪರಿಸ್ಥಿತಿನಲ್ಲಿ ಹಾಗೆ ಮಾಡ್ದೆ ಅಂತ ನಿಮಗೆ ಗೊತ್ತು. ದಯವಿಟ್ಟು ನನ್ನ ಹತ್ರ ಇನ್ನೊಂದ್ಸಲ ಮದುವೆ ಬಗ್ಗೆ ಮಾತಾಡಬೇಡಿ. ಅತಿಥಿಯಾಗಿ ನಿಮ್ಮ ಮನೇಲಿ ಇದ್ದೀನಿ ಅಂತ ನೀವೇನೇ ಹೇಳಿದ್ರು, ಅಭಿಮಾನದಿಂದ ಏನೇ ಮಾಡು ಅಂತ ಬೇಡಿದ್ರು, ಅದು ನನ್ನಿಂದ ಸಾಧ್ಯ ಇಲ್ಲ. ಪ್ಲೀಸ್. ಗಂಡಿನ ಕಡೆಯವ್ರಿಗೆ ಏನೋ ಒಂದು ಹೇಳ್ಕೊತೀವಿ. ಈ ವಿಷಯದ ಬಗ್ಗೆ ನೀವು ಇನ್ನೊಂದು ಸಲ ನನ್ನ ಹತ್ರ ಆಗ್ಲಿ ಅವನಿ ಹತ್ರ ಆಗ್ಲಿ ಮಾತಾಡಬೇಡಿ. ಒಪ್ಕೋತಿಲ್ಲ ಅಂದ್ರೆ ಅವನಿ ಮನ್ಸಲ್ಲಿ ಏನೋ ದುರುದ್ದೇಶ ಇದೆ ಅಂತ ಅರ್ಥ. ಈ ವಿಷಯನ ಎಂಥ ಪರಿಸ್ಥಿತಿಲೂ ಶ್ರೀಕರ್ಗೆ ಗೊತ್ತಾಗೋದು ಬೇಡ. ಮನೆ ಗುಟ್ಟು ಮನೆಯವರ ಹತ್ರ ಎಷ್ಟು ಕಾಲ ರಹಸ್ಯವಾಗಿರುತ್ತೆ ಮಾವ. ಅಲ್ಲಿ ನೋಡಿ, ಮಾವ ಬಂದ್ಬಿಟ್ಟ. ನಿನ್ ಫೋನ್ ಸ್ವಿಚ್ ಆಫ್ ಬರ್ತಿದೆ ಕಣೋ. ಚೆನ್ನೈ ಟ್ರಿಪ್ ಚೆನ್ನಾಗಾಯ್ತಾ? ಲೇ ಶ್ರೀಕರ್, ಏನಾಯ್ತೋ? ಯಾಕೆ ಹಾಗಿದ್ಯಾ? ಅದೇನ್ರಿ ಹಾಗೆ ಹೋದ? ಪ್ರಯಾಣ ಮಾಡಿ ಬಂದಿದ್ದಾನಲ್ವಾ? ಅಷ್ಟೇನಾ? ಇಲ್ಲಾಂದ್ರೆ ಪೂರ್ತಿ ಕೇಳಿಸ್ಕೊಂಡ್ಬಿಟ್ನಾ? ಅವನಿ, ಏನು ಅಂದ್ರೆ ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದ್ದೆ. ನೀನ್ ಇಷ್ಟೊಂದು ಕಾಯ್ತಾ ಇದೀಯಾ ಅಂದ್ರೆ ಬೇರೆ ಏನಾದ್ರೂ ಕಾರಣ ಇದೆಯಾ? ಊರಿಂದ ಬರ್ತಾ ನನಗೆ ಗಿಫ್ಟ್ ತಂದಿರ್ತೀರಾ ಅಂತ. ಗಿಫ್ಟಿಗೋಸ್ಕರ ಆಸೆ ಪಡೋ ಮನಸ್ಥಿತಿ ಅಲ್ಲ ನಿಂದು. ನೀವೇ ನನ್ ಗಿಫ್ಟ್. ನಿನ್ ಪ್ರೀತಿಯಿಂದ ನನ್ನ ಕೈ ಹಿಡ್ಕೊಂಡಿದೀಯ. ನಾನ್ ನೋವಲ್ಲಿ ನಿನ್ ಕಾಲ್ನ ಹಿಡ್ಕೊಂಡು ಕ್ಷಮಿಸು ಅಂತ ಕೇಳಬೇಕು ಅನ್ಕೊಂಡಿದ್ದೀನಿ. ಯಾಕ್ರಿ ಹಾಗೆ ಮಾತಾಡ್ತಿದ್ದೀರಾ? ನನ್ನ ಕ್ಷಮಿಸು ಅವನಿ. ಯಾಕೆ? ಕ್ಷಮಿಸು ಅಂತ ಕೋಟಿ ಸಲ ಕೇಳಿದ್ರು ಕಡಿಮೆನೇ ಆಗತ್ತೆ ಅವನಿ. ಅಂತ ತಪ್ಪು ನೀವೇನ್ ಮಾಡಿದ್ರಿ? ಅಥವಾ ಅಷ್ಟು ದೊಡ್ಡತನ ನಾನೇನ್ ತೋರಿಸ್ದೆ? ಹೇಳ್ರಿ. ಹುಡುಗನ ಕಡೆಯವ್ರ ಮನೆಗೆ ಬಂದಾಗ ಕಾವ್ಯ ಓಡ್ ಹೋಗ್ಲಿ. ಆ ಸ್ಥಾನದಲ್ಲಿ ನೀನ್ ಕೂತ್ಕೊಂಡಿದ್ದೆ. ಈಗಷ್ಟೇ ಎಲ್ಲ ಕೇಳಿಸ್ಕೊಂಡೆ. ನೀನ್ ಇಂಥ ಪರಿಸ್ಥಿತಿನ ಎದುರಿಸೋದಕ್ಕೆ ಕಾರಣ ನಾನೇ ಅಲ್ವಾ? ಅದಕ್ಕೆ ನನ್ನ ಕ್ಷಮಿಸು ಅಂತ ಬೇಡ್ಕೋತಿದ್ದೀನಿ.
ಬೇಜಾರಲ್ಲಿ ನಾನು ಫೋನ್ ಕಟ್ ಮಾಡಿದೆ ಅನ್ಕೊಂಡ್ರೆ ನಿನ್ ಕಣ್ಣಲ್ಲಿ ನೀರ್ ಬರ್ತಿದೆ ಅಂತ, ಮಾತ್ ಬರ್ದೆ ನೀನು ಮೌನಿ ಆದೆ ಅಂತ ನನಗೆ ಊಹಿಸ್ಕೊಳಕ್ಕೂ ಆಗ್ಲಿಲ್ಲ. ಈ ಸಂಬಂಧ ಕ್ಯಾನ್ಸಲ್ ಆಗಿದ್ರೆ ಆಗ್ತಿತ್ತು, ಯಾಕಂತಹ ಕೆಲ್ಸಕ್ಕೆ ಒಪ್ಕೊಂಡೆ? ಮನೆಯವ್ರನ್ನೆಲ್ಲರನ್ನೂ ಬೈಬೇಕು ಅನ್ನೋಷ್ಟು, ಹೊಡಿಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಅವತ್ತೊಂದಿನ ಅತ್ತೆಯವ್ರಿಗೆ ನಾನೊಂದು ಮಾತು ಕೊಟ್ಟಿದ್ದೆ, ನೆನ್ಪಿದ್ಯಾ? ನಿಮ್ ಮನೆ ಮರ್ಯಾದೆ, ಕುಟುಂಬ ಗೌರವ ನನ್ನಿಂದನೇ ಉಳಿಯತ್ತೆ ಅನ್ನೋ ಪರಿಸ್ಥಿತಿ ಇನ್ಮುಂದೆ ಯಾವತ್ತಾದ್ರೂ ಬಂದ್ರೆ ನೀವ್ ಹೇಳ್ದ ಹಾಗೆ ಖಂಡಿತ ಕೇಳ್ತೀನಿ. ಆ ಮಾತನ್ನ ಉಳಿಸ್ಕೋಬೇಕಾಯ್ತು. ಕತ್ತಲ್ ತಾಳಿ ಇಟ್ಕೊಂಡು ತಲೆ ಬಗ್ಗಿಸ್ಕೊಂಡು ಆ ತರ ಕೂತ್ಕೋಬೇಕಾಗಿ ಬಂತು. ಆ ಕ್ಷಣ ಬೆಂಕಿನಲ್ಲಿ ಬಿದ್ದಿದ್ದೀನೇನೋ ಅನ್ನಿಸ್ತಾ ಇತ್ತು. ಅದಕ್ಕಿಂತ ಸಾಯೋದೇ ಉತ್ತಮ ಅನ್ನಿಸ್ತಾ ಇತ್ತು. ನನಗ್ ಬಂದಿರೋ ಪರಿಸ್ಥಿತಿ ಇನ್ನೊಂದು ಹೆಣ್ಣಿಗೆ ಬರ್ಲೇಬಾರ್ದು. ಈ ತಾಳಿ ನನ್ ಕತ್ತಲ್ಲಿದೆ ಅನ್ನೋ ವಿಷಯ ಗೊತ್ತಾಗೋವರೆಗೂ ನಂಗೆ ಈ ಕಷ್ಟಗಳು ತಪ್ಪೋದಿಲ್ಲ ರೀ. ನಿಜ ಯಾವಾಗ ಗೊತ್ತಾಗುತ್ತೋ ಅಂತ ಪ್ರತಿದಿನ ಆಸೆಯಿಂದ ಕಾಯೋದೆ ನನ್ ಕೆಲ್ಸ ಆಗಿದ್ಯಾ ಹೊರತು ನನ್ ಸಮಸ್ಯೆಗೆ ಪರಿಹಾರನೇ ಸಿಗ್ತಾ ಇಲ್ಲ ರೀ. ನನ್ನ ಕೈಲಾಗದೆ ಇರೋದಕ್ಕೆ ನನಗೆ ನಾಚಿಕೆ ಅನಿಸ್ತಿದೆ. ನನಗೆ ಶಿಕ್ಷೆ ಕೊಡು ಅವನಿಗೆ.